ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳು ಹೆಚ್ಚಾಗ್ತಾ ಇವೆ. ಇವತ್ತಿನ ಸಂಚಿಕೆಯಲ್ಲಿ ಬೋನ್ ಕ್ಯಾನ್ಸರ್ ಕುರಿತು ಮಾತನಾಡೋಣ. ಅದರಲ್ಲೂ ಈ ಸಣ್ಣ ಮಕ್ಕಳಲ್ಲಿ ಈ ಬೋನ್ ಕ್ಯಾನ್ಸರ್ ಕಂಡು ಬರೋದೇ ಆದರೆ ಅದಕ್ಕೆ ಚಿಕಿತ್ಸೆ ಹೇಗೆ, ಇದೆಲ್ಲದರ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರಿನ ತಜ್ಞ ವೈದ್ಯರು. ಬನ್ನಿ ಮೊದಲನೇದಾಗಿ ಅವರನ್ನು ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಬೋನ್ ಕ್ಯಾನ್ಸರ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸುಮನ್ ಎಂ ಬೈರೇಗೌಡ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಎಸ್, ಇನ್ನು ಇವರ ಜೊತೆಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪೀಡಿಯಾಟ್ರಿಕ್ ಹೊಮಾಟೋ ಆಂಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಶೋಭಾ ಬಡಿಗೇರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮ್ಯಾಮ್. ಎಸ್ ಮ್ಯಾಮ್, ಇನ್ನು ನಿಮ್ಮಿಂದ ಶುರು ಮಾಡೋದಾದರೆ ಈ ಬೋನ್ ಕ್ಯಾನ್ಸರ್ ಅನ್ನುವಂಥದ್ದು ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದಾದರೆ ಇದು ಎಷ್ಟು ಕಾಮನ್ ಇವಾಗ ಈ ಮಕ್ಕಳಲ್ಲಿ ಅಂತ? ಸೊ ಮಕ್ಕಳಲ್ಲಿ ಸುಮಾರು ಥರದ ಕ್ಯಾನ್ಸರ್ಗಳಿವೆ. ಅದರಲ್ಲಿ ಮೋಸ್ಟ್ ಕಾಮನ್ ಇರೋದು ರಕ್ತ ಕ್ಯಾನ್ಸರ್. ಆದರೆ ಬೋನ್ ಕ್ಯಾನ್ಸರ್ ಕೂಡ ಕಂಡುಬರುತ್ತೆ. ಒಂದು 100 ಮಕ್ಕಳಲ್ಲಿ 3 ರಿಂದ 8 ಮಕ್ಕಳು, 100 ಮಕ್ಕಳು ಕ್ಯಾನ್ಸರ್ ಮಕ್ಕಳು ಇದ್ದರೆ 3 ರಿಂದ 8 ಮಕ್ಕಳು ಅವು ಬೋನ್ ಕ್ಯಾನ್ಸರ್ ಆಗಿರಬಹುದು. ಸೊ ಅಷ್ಟು ಕಾಮನ್ ಅಲ್ಲ, ಬಟ್ ಕಂಡು ಬಂದಿವೆ. ಎಸ್ ಮ್ಯಾಮ್. ಇನ್ನು ಸರ್, ಈ ಮಕ್ಕಳಲ್ಲಿ ಯಾವ ರೀತಿಯ ಕ್ಯಾನ್ಸರ್ಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಅನ್ನೋದಾದರೆ? ಸೊ ಮೇನ್ಲಿ ನಾವು ಯಾವುದೇ ಟ್ಯೂಮರ್ ಅಂತ ಬಂದಾಗ ಅದನ್ನ ನಾವು 2 ಥರ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಒಂದು ನಾವು ಬಿನೈನ್ ಟ್ಯೂಮರ್ ಅಂತ ಹೇಳ್ತೀವಿ, ಇನ್ನೊಂದು ಕ್ಯಾನ್ಸರಸ್ ಅಂತ ಹೇಳ್ತೀವಿ. ಬಿನೈನ್ ಅಂತಂದರೆ ಅದು ಅದೇ ಜಾಗದಲ್ಲಿ ಬೆಳೆಯುವಂಥದ್ದು, ಬೇರೆ ಕಡೆ ಸ್ಪ್ರೆಡ್ ಆಗೋದಿಲ್ಲ ಮತ್ತು ಜೀವಕ್ಕೇನು ತೊಂದರೆ ಆಗೋದಿಲ್ಲ. ಅದೇ ನಾವು ಮ್ಯಾಲಿಗ್ನೆಂಟ್ ಅಥವಾ ಕ್ಯಾನ್ಸರ್ ಅಂತಂದರೆ ಅದು ಅದೇ ಜಾಗದಲ್ಲಿ ಬೆಳೆಯುವಂಥ ಚಾನ್ಸಸ್ ಇರುತ್ತೆ ಮತ್ತು ಬೇರೆ ಕಡೆನೂ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಜೀವಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ನಾವು ಈ ಚಿಕ್ಕ ಮಕ್ಕಳ ಗ್ರೂಪಲ್ಲಿ ಬಿನೈನ್ ಮತ್ತು ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ 2 ಥರ ಗೆಡ್ಡೆಗಳನ್ನು ನೋಡ್ತೀವಿ. ಬಟ್ ಇವತ್ತು ನಾವು ಮೇಯ್ನ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ನಾವು ಈ ಏಜ್ ಗ್ರೂಪಲ್ಲಿ ಕಾಣುವಂಥದ್ದು ಇವಿಂಗ್ ಸಾರ್ಕೋಮಾ ಅಂತ ಹೇಳ್ತೀವಿ ಮತ್ತು ಇನ್ನೊಂದು ಆಸ್ಟಿಯೋಸಾರ್ಕೋಮಾ ಅಂತ ಹೇಳ್ತೀವಿ. ಈ ಥರ ಕ್ಯಾನ್ಸರ್ಗಳು ಈ 5 ರಿಂದ 25 ವರ್ಷ ವಯಸ್ಕರ ಮಕ್ಕಳಲ್ಲಿ ತುಂಬ ಜಾಸ್ತಿ ಕಾಣಬರುವಂಥ ಮೂಳೆ ಕ್ಯಾನ್ಸರ್. ಓಕೆ, ಎಸ್ ಡಾಕ್ಟರ್. ಇನ್ನು ಮ್ಯಾಮ್, ಈ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ, ಜೊತೆಗೆ ಇದೊಂದು ಹೆರಿಡಿಟರಿ ಡಿಸೀಸಾ ಹೇಗೆ ಅಂತ? ಬೋನ್ ಕ್ಯಾನ್ಸರ್ ಇದಕ್ಕೆ ಹೆರಿಡಿಟ್ರಿ ಅಂತ ಯಾವಾಗಲೂ ಇರೋದಿಲ್ಲ. ಸಾಮಾನ್ಯವಾಗಿ ಯಾವ ಥರದ್ದು ಆನುವಂಶಿಕ ಅಂದರೆ ಹೆರಿಡಿಟ್ರಿ ಕಾರಣಗಳು ಇರೋದಿಲ್ಲ. ಹೆಚ್ಚಾಗಿ ಅದು ತಂತಾನೇ ಬರೋವಂಥದ್ದು, ಅದಕ್ಕೆ ಹಿನ್ನೆಲೆ ಯಾವುದೂ ಕಾರಣ ಇರಲ್ಲ. ಆದರೆ ಕೆಲವೊಂದು ಸಿಂಡ್ರೋಮ್ಸ್ ಅಂತ ಹೇಳ್ತಾರೆ, ಅಂದರೆ ಇವು ಹೆರಿಡಿಟ್ರಿ ಸಿಂಡ್ರೋಮ್ಸ್, ಅದು ಆನುವಂಶಿಕ. ಲೀಫ್ರುಮಾನಿ ಸಿಂಡ್ರೋಮ್, ಬ್ಲೂಮ್ ಸಿಂಡ್ರೋಮ್ ಅಂತ ಸುಮಾರು ಸಿಂಡ್ರೋಮ್ಗಳಿವೆ. ಇಂಥ ಮಕ್ಕಳಲ್ಲಿ ಆನುವಂಶಿಕವಾಗಿ ಜೆನೆಟಿಕಲಿ ಅವ್ರಿಗೆ ಕ್ಯಾನ್ಸರ್ ಆಗೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ಬೋನ್ ಕ್ಯಾನ್ಸರ್ ಒಂದಾಗಿರುತ್ತೆ, ಬೇರೆ ಕ್ಯಾನ್ಸರ್ಗಳು ಕೂಡ ಅಂಥ ಮಕ್ಕಳಲ್ಲಿ ಆಗ್ಬೋದು. ಆದರೆ ಮೆಜಾರಿಟಿ ಮಕ್ಕಳು, ಬೋನ್ ಕ್ಯಾನ್ಸರ್ ಆಗಿರೋ ಮೆಜಾರಿಟಿ ಮಕ್ಕಳಲ್ಲಿ ಯಾವುದೇ ಥರದ ಆನುವಂಶಿಕ ಕಾರಣಗಳು ಇರಲ್ಲ. ಎಲ್ಲೋ 1 ರಿಂದ 2% ಮಕ್ಕಳಲ್ಲಿ ಆನುವಂಶಿಕ ಅಂದರೆ ಹೆರಿಡಿಟ್ರಿ ಇರೋ ಸಾಧ್ಯತೆ ಇದೆ. ಅಂಥ ಮಕ್ಕಳಲ್ಲಿ ಎಷ್ಟೋ ಸಲ ನಮಗೆ ಫ್ಯಾಮಿಲಿನಲ್ಲಿ ಕೇಳಿದರೆ ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಥರದ್ದು ಕ್ಯಾನ್ಸರು ಫ್ಯಾಮ್ಲಿನಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಇರೋ ಅಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಅವ್ರನ್ನ ನೋಡಿದಾಗ, ಅವ್ರನ್ನ ಗಮನಿಸಿದಾಗ ಅವರ ಮುಖ ಲಕ್ಷಣ, ಅವರ ಹೈಟು, ವೇಟು ಮತ್ತು ಬೇರೆ ಎಷ್ಟೊಂದು ಸೂಚನೆಗಳಿರುತ್ತೆ ಅವ್ರಿಗೆ ಇಂಥದ್ದು ಯಾವುದೋ ಒಂದು ಆನುವಂಶಿಕ ಕಾರಣ ಇದೆ ಅಂತ. ಆ ಸೂಚನೆಗಳು ಇರೋ ಮಕ್ಕಳಲ್ಲಿ ನಾವು ಕಂಡುಹಿಡಿಬೋದು ಯಾವುದು ಜೆನೆಟಿಕ್ ಪ್ರಾಬ್ಲಮ್ಮು, ಯಾವ ಜೆನೆಟಿಕ್ ಪ್ರಾಬ್ಲಮಿಂದ ಈ ಮಗುಗೆ ಬೋನ್ ಕ್ಯಾನ್ಸರ್ ಬಂದಿದೆ ಅಂತ. ಮತ್ತು ಮುಂದೆ ಬೇರೆ ಯಾವುದಾದ್ರು ಕ್ಯಾನ್ಸರ್ ಬರಬಹುದಾ ಅಂತ ನಾವು ಮುಂಚಿತವಾಗಿ ನಾವು ಅವ್ರಿಗೆ ಹೇಳ್ಬೋದು. ಈ ಆನುವಂಶಿಕ ಕಾರಣದಿಂದ ಬೋನ್ ಕ್ಯಾನ್ಸರ್ ಒಂದೇನಾ, ಮುಂದೆ ಬೇರೆ ಏನಾದ್ರು ತೊಂದರೆ ಆಗುತ್ತಾ, ಅದನ್ನು ಸಹ ಹೇಳ್ಬೋದು. ಆದರೆ ಆ ಥರ ಮಕ್ಕಳುಗಳು ಬೋನ್ ಕ್ಯಾನ್ಸರಿಂದ ಬರುವಂಥ ಮಕ್ಕಳಲ್ಲಿ ಕಡಿಮೆ. ಹೆಚ್ಚಾಗಿ ಯಾವುದೇ ಥರದ ಕಾರಣ ಇರಲ್ಲ, ಹಾಗೇ ಎಲ್ಲರಿಗೂ ಕೆಮ್ಮು ನೆಗಡಿ ಹೇಗೆ ಬರುತ್ತೋ ಹಾಗೆ ಬೋನ್ ಕ್ಯಾನ್ಸರ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಓಕೆ ಮ್ಯಾಮ್. ಇನ್ನು ಸರಿ, ಬೋನ್ ಕ್ಯಾನ್ಸರ್ ಹೇಗೆ ಕಾಣಿಸ್ಕೊಳ್ಳುತ್ತೆ ಮತ್ತು ಈಗ ಮಕ್ಕಳಲ್ಲಿ ಬೋನ್ ಕ್ಯಾನ್ಸರ್ ಇದೆ ಅಂತ ಪತ್ತೆ ಹಚ್ಚೋದು ಹೇಗೆ? ಸೊ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಬೋನ್ ಕ್ಯಾನ್ಸರ್ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಈಗ ಎನಿ ಮೂಳೆ ಪೇಯ್ನ್, ಮೂಳೆಯಲ್ಲಿ ನೋವು ಶುರು ಆದರೆ ಯೂಶ್ವಲಿ ಏನಾದರೂ ಏಟು ಬಿದ್ದಾಗ ಅಥವಾ ಪೆಟ್ಟು ಬಿದ್ದಾಗ ಆದರೆ ನಾವು ಮಾತ್ರೆ ಅಥವಾ ರೆಸ್ಟ್ ತೊಗೊಂಡ್ರೆ ಯೂಶ್ವಲಿ ಒಂದು 5 to 6 ಡೇಸಲ್ಲಿ ಅದ್ರ ನೋವೆಲ್ಲ ಕಡಿಮೆ ಆಗೋಗ್ತದೆ. ಯಾವುದೇ ನೋವು ಮಾತ್ರೆ ಕೊಟ್ಟರು ಅಥವಾ ಇಂಜೆಕ್ಷನ್ ಕೊಟ್ಟರು ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಇದೆ, ಸೊ ಅದು ಮೂಳೆ ಕ್ಯಾನ್ಸರ್ ಇರೋವಂಥ ಚಾನ್ಸಸ್ನ ಹೇಳುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಏನಂತಂದರೆ, ಮೂಳೆಯಲ್ಲಿ ಊತ ಅಥವಾ ಸ್ವೆಲ್ಲಿಂಗ್ ಬಂತು ಮತ್ತು ಅದು ಗ್ರ್ಯಾಜುಯಲ್ ಆಗಿ ದೊಡ್ಡದಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಮೂಳೆ ಕ್ಯಾನ್ಸರ್ ಇರುವಂಥ ಚಾನ್ಸಸ್ ಆಗುತ್ತೆ. ಮತ್ತು ಯೂಶ್ವಲಿ ಮೂಳೆ ಕ್ಯಾನ್ಸರ್ ಇದ್ದರೆ ಏನಾಗುತ್ತೆ ಅಂತಂದರೆ, ಮೂಳೆ ಕ್ಯಾನ್ಸರ್ ಬೆಳೆದು ಮೂಳೆನ ವೀಕ್ ಮಾಡುತ್ತೆ. ಸೊ ವೀಕ್ ಮಾಡೋದ್ರಿಂದ
ಸಣ್ಣ ಪುಟ್ಟ ಪೆಟ್ಟಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಮಗು ಕ್ರಿಕೆಟ್ ಆಡ್ತಾ ಇತ್ತು, ಜಸ್ಟ್ ಬೌಲಿಂಗ್ ಮಾಡೋ ಆ್ಯಕ್ಷನಲ್ಲಿ ಮೂಳೆ ಮುರಿಯುವಂಥ ಚಾನ್ಸಸ್ ಇರುತ್ತೆ, ಅಥವಾ ಓಡಬೇಕಾದ್ರೆ ಬಿದ್ದಾಗ ಮೂಳೆ ಮುರಿಯುವಂಥ ಚಾನ್ಸಸ್ ಇರುತ್ತೆ. ಯೂಶ್ವಲಿ ನಮ್ಮ ಮೂಳೆ ತುಂಬ ಸ್ಟ್ರಾಂಗ್ ಇರುತ್ತೆ. ಯಾವಾಗ ಮೂಳೆಯಲ್ಲಿ ಯಾವುದಾದ್ರು ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೋ ಆ ಟೈಮಲ್ಲಿ ಸಣ್ಣ ಪುಟ್ಟ ಪೆಟ್ಟಲ್ಲಿ ಅದು ಮುರಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರ ಯಾವುದೇ ಗುಣಲಕ್ಷಣ ಇದ್ರೂ ನಾವು ಅದನ್ನು ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ನಾವು ಅದನ್ನ ಟೆಸ್ಟ್ ಮಾಡಿ ಅದನ್ನ ಡಯಾಗ್ನೋಸ್ ಮಾಡಬೇಕಾಗತ್ತೆ. ದ ಮೋಸ್ಟ್ ಕಾಮನ್ ಇನ್ವೆಸ್ಟಿಗೇಷನ್ ನಾವು ಏನು ಮಾಡ್ತೀವಿ ಇದನ್ನ ಡಯಾಗ್ನೋಸ್ ಮಾಡೋಕ್ಕೆ ಅಂದರೆ ಫಸ್ಟ್ ನಾವು ಒಂದು ಎಕ್ಸ್ರೇ ಮಾಡ್ತೀವಿ. ಎಕ್ಸ್ರೇ ಇಸ್ ಎ ವೆರಿ ಸಿಂಪಲ್ ಬಟ್ ಒನ್ ಆಫ್ ದ ಮೋಸ್ಟ್ ಎಫಿಷಿಯೆಂಟ್ ಟೆಸ್ಟ್ ಅಂತ ಹೇಳ್ಬೋದು. ಎಕ್ಸ್ರೇ ಆದಮೇಲೆ ನಾವು ಆ ಜಾಗದ MRI ಮಾಡ್ತೀವಿ. ಸೊ MRI ನಮಗೆ ಗೆಡ್ಡೆ ಎಷ್ಟು ದೊಡ್ಡದಿದೆ, ಯಾವ ಪಾರ್ಟ್ ಇನ್ವಾಲ್ವ್ ಆಗಿದೆ, ಅಕ್ಕಪಕ್ಕ ರಕ್ತನಾಳ ಮತ್ತು ಗೆಡ್ಡೆದು ಏನು ರಿಲೇಷನ್ ಇದೆ, ಯಾವ ಮಸಲ್ ಅಫೆಕ್ಟ್ ಆಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಇದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಏನಂತ ಹೇಳ್ತೀವಿ, ಅದಕ್ಕೆ ನಾವು ಬಯಾಪ್ಸಿ ಅಂತ ಹೇಳ್ತೀವಿ. ಬಯಾಪ್ಸಿಲಿ ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ಸಣ್ಣ ನೀಡಲ್ನ ನಾವು ಟ್ಯೂಮರ್ಗೆ ಹಾಕಿ ಅದರಿಂದ ಕ್ಯಾನ್ಸರ್ ಸೆಲ್ಸ್ನ ತೊಗೊಂಡು ಅದನ್ನ ನಾವು ಮೈಕ್ರೋಸ್ಕೋಪಲ್ಲಿ ಪರೀಕ್ಷೆ ಮಾಡ್ತೀವಿ. ಸೊ ಆ ಥರ ಮಾಡಿದಾಗ ನಮಗೆ ಇದು ಯಾವ ಕ್ಯಾನ್ಸರು, ಕ್ಯಾನ್ಸರ್ ಗ್ರೇಡ್ ಏನು ಅನ್ನೋದು 100% ಗೊತ್ತಾಗುತ್ತೆ. ಈ ಮಾಹಿತಿ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಇದೇ ಥರ ಡಿಸ್ಕಸ್ ಮಾಡ್ತಾರೆ, ಬೋನ್ ಕ್ಯಾನ್ಸರಲ್ಲಿ ಹಲವಾರು ವಿಧಗಳಿದೆ. ಎಲ್ಲ ಕ್ಯಾನ್ಸರ್ಗೂ ಒಂದೇ ಟ್ರೀಟ್ಮೆಂಟ್ ಅಲ್ಲ, ಎಲ್ಲದಕ್ಕೂ ಒಂದೊಂದು ಸಪ್ರೇಟ್ ಟ್ರೀಟ್ಮೆಂಟ್. ಸೊ ನಮಗೆ ಬಯಾಪ್ಸಿಯಿಂದ ಇದು ಯಾವ ಕ್ಯಾನ್ಸರ್ ಅಂತ ಗೊತ್ತಾಗೋದ್ರಿಂದ ನಮಗೆ ಅದು ಟ್ರೀಟ್ಮೆಂಟ್ ಮಾಡೋಕ್ಕೆ ತುಂಬ ಯೂಸ್ ಆಗ್ತದೆ. ಬಟ್ ನಾವು ಪ್ರಾಕ್ಟೀಸಲ್ಲಿ ಏನು ನೋಡ್ತೀವಿ ಅಂತಂದರೆ ನಮ್ಮ ಸುಮಾರು ಪೇಷಂಟ್ಗಳು ನಮಗೆ ಪೆರಿಫರಿಯಿಂದ ರೆಫರ್ ಆದಾಗ ಮೋಸ್ಟ್ ಆಫ್ ದೆಮ್ಗೆ ಬಯಾಪ್ಸಿ ಇಲ್ಲದೇ ಟ್ರೀಟ್ಮೆಂಟ್ ಆಗಿರುತ್ತೆ, ಅಥವಾ ಯೂಶಲಿ ಆಪ್ರೇಷನ್ ಮಾಡಿ ಬಯಾಪ್ಸಿ ಮಾಡುವಂಥದ್ದನ್ನ ಹೊರಗಡೆ ಆಗಿರುತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ಪೇಷಂಟ್ ಟ್ರೀಟ್ಮೆಂಟ್ ಸಿಗ್ನಿಫಿಕೆಂಟ್ಲಿ ಅಫೆಕ್ಟ್ ಆಗುತ್ತೆ. ನಾವು ಕಾಲು ಉಳಿಸೋವಂಥ ಸರ್ಜರಿ ಮಾಡೋಕ್ಕಾಗೋದಿಲ್ಲ, ಅಥವಾ ಜೀವ ಉಳಿಸೋವಂಥ ಟ್ರೀಟ್ಮೆಂಟ್ನ ಮಾಡೋಕ್ಕಾಗೋದಿಲ್ಲ. ಸೊ ಆಲ್ವೇಸ್ ಯಾವುದಾದ್ರೂ ಬೋನ್ ಕ್ಯಾನ್ಸರ್ ಏನಾದರೂ ಸಸ್ಪೆಕ್ಟ್ ಆಯಿತು ಅಂತಂದರೆ ನಿಮ್ಮ ಬೋನ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ನ ಮೀಟ್ ಮಾಡಿ ಈ ಸಿಂಪಲ್ ನೀಡಲ್ ಟೆಸ್ಟ್ ನಾವು ಬಯಾಪ್ಸಿ ಅಂತ ಹೇಳ್ತೀವಿ, ಅದು ಮಾಡೋದ್ರಿಂದ ನಮಗೆ ಎಕ್ಸಾಕ್ಟಾಗಿ ಏನು ಕ್ಯಾನ್ಸರ್ ಅಂತ ಗೊತ್ತಾಗ್ತದೆ. ಸೊ ದಯವಿಟ್ಟು ಬಯಾಪ್ಸಿ ಅನ್ನೋದನ್ನ ಮಿಸ್ ಮಾಡೋ ಹಾಗಿಲ್ಲ ನಾವು ಬೋನ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ. ಎಸ್ ಸರ್. ಇನ್ನು ಮ್ಯಾಮ್, ಈ ಬೋನ್ ಕ್ಯಾನ್ಸರ್ ಅನ್ನೋದನ್ನ ಕ್ಯೂರ್ ಮಾಡಬಹುದಾ ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ? ಖಂಡಿತವಾಗಿಯೂ ಫಸ್ಟು ಎಲ್ಲ ಮಕ್ಳಿಗೂ ತಂದೆ ತಾಯಿ ಅಥವಾ ನೆಂಟರು ಯಾರೇ ಆಗಿರಲಿ ಕ್ಯಾನ್ಸರ್ ಅನ್ನೋ ಶಬ್ದ ಕೇಳ್ಕೊಡ್ಲೆ ಇನ್ನು ಮುಗೀತು, ಜೀವನಾನೇ ಮುಗ್ದು ಹೋಯ್ತು ಅನ್ನೋ ಭಾವನೆ ಇರುತ್ತೆ. ಬಟ್ ಇತ್ತೀಚೆಗೆ ಇರೋ ಎಷ್ಟು ಒಳ್ಳೊಳ್ಳೆ ಚಿಕಿತ್ಸೆ, ಒಳ್ಳೆ ಸರ್ಜರಿ, ಈ ಎಸ್ಪೆಷಲಿ ಮೂಳೆ ಕ್ಯಾನ್ಸರ್ ಗುಣ ಆದರೂ ಕಾಲಿರಲ್ಲ, ಕೈ ಇರಲ್ಲ, ಈ ಥರ ಭಾವನೆ ಇರುತ್ತೆ. ಬಟ್ ಈಗಿರೋ ಅಡ್ವಾನ್ಸಸ್ಸಿಂದ, ಕೀಮೋಥೆರಪಿ ಆಗಲಿ, ಸರ್ಜರಿ ಆಗಲಿ, ಈಗಿರೋ ಅಡ್ವಾನ್ಸಸ್ಸಿಂದ ಪ್ರಾಣ ಅಷ್ಟೇ ಅಲ್ಲ, ಆ ಕಾಲು ಕೈ ಕೂಡ ಉಳಿಸ್ಬಹುದು. ಸೊ ಕ್ಯೂರಬಲ್, ತುಂಬ ಹೈಲಿ ಕ್ಯೂರಬಲ್. ಎಸ್ಪೆಷಲಿ ಮಕ್ಕಳಿಗೆ ಬರೋವಂಥ ಕ್ಯಾನ್ಸರ್ಗಳು, ಬೋನ್ ಕ್ಯಾನ್ಸರ್ ಅದರಲ್ಲೂ ಕ್ಯೂರ್ ಆಗೋ ಚಾನ್ಸಸ್ ತುಂಬ. ಕ್ಯೂರ್ ಅಂದರೆ ಏನು, ಜೀವನ ಪರ್ಯಂತ ಅವ್ರು ಗುಣ ಪಡಿಬೋದು. ಬಟ್ ಇದಕ್ಕೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಅವರು ಆದಷ್ಟು ಬೇಗ ಕಂಡು ಹಿಡಿದು ಬರಬೇಕು. ಡಾಕ್ಟ್ರ್ ಹೇಳ್ದಂಗೆ ಅದು ಇನ್ಫೆಕ್ಷನ್ ಅಂದ್ಕೊಂಡು ಆ್ಯಂಟಿಬಯೋಟಿಕ್ ತೊಗೋತಾ ಇರಬಾರ್ದು. ಇಂಜೆಕ್ಷನೇ ಆಗಿರಲಿ, ಮಾತ್ರೆ ಆಗಿರಲಿ, ಇನ್ಫೆಕ್ಷನ್ ಅಂತ ನಮಗೆ ಡೌಟ್ ಬಂದರೂ ಕೂಡ ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಆದ ಕೂಡಲೇ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಗುಣ ಆಗೋ ಚಾನ್ಸಸ್ ಜಾಸ್ತಿ. ಎಲ್ಲ ಕ್ಯಾನ್ಸರ್ಗೂ ಇದ್ದಂಗೆ ಇದರಲ್ಲೂ ಸ್ಟೇಜಸ್ ಇರುತ್ತೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್ ಅಂತ. ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೇಜ್ ಅರ್ಲಿ ಸ್ಟೇಜ್ ಆಗುತ್ತೆ. ಥರ್ಡ್, ಫೋರ್ತು ಸ್ವಲ್ಪ ಲೇಟರ್ ಸ್ಟೇಜಸ್ ಆಗುತ್ತೆ. ಸೊ ಆದಷ್ಟು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ಬಂದರೆ ಆ ಮಗು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಕ್ಯೂರ್ ಆಗೋ ಚಾನ್ಸಸ್ ಅಷ್ಟೇ ಅಲ್ಲ, ಒಂದು ಕಾಲದಲ್ಲಿ ಆ ಮಗು ಕ್ಯಾನ್ಸರ್ ಇತ್ತು ಅನ್ನೋದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಗುಣ ಆಗ್ತಾರೆ. ಆದರೆ ಥರ್ಡ್, ಫೋರ್ತ್ ಸ್ಟೇಜಿಗೆ ಬಂತು ಅಂದರೆ ಎಲ್ಲ ಮಕ್ಳಿಗೂ ಗುಣ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಈಗ ನಾವು ಫಸ್ಟ್, ಸೆಕೆಂಡ್ ಸ್ಟೇಜ್ ಅಂದರೆ ಒಂದು 80% ಮಕ್ಕಳು ಗುಣ ಆಗ್ಬೋದು ಅಂತ ಹೇಳ್ಬೋದು. ಇನ್ನು ಥರ್ಡ್, ಫೋರ್ತ್ ಸ್ಟೇಜಿಗೆ ಬಂತು ಅಂದರೆ ಇಟ್ ಕಮ್ಸ್ ಡೌನ್ ಟು ಆಲ್ಮೋಸ್ಟ್ 30 to 40%. ಅಂದರೆ 10 ಮಕ್ಕಳಲ್ಲಿ 3-4 ಮಕ್ಕಳು ಅಷ್ಟೇ ಗುಣ ಆಗ್ಬೋದು, ಮಿಕ್ಕಿದ ಮಕ್ಕಳು ಗುಣ ಆಗದೆ ಇರ್ಬೋದು ಫೋರ್ತ್ ಸ್ಟೇಜಿಗೆ ಬಂತು ಅಂದರೆ. ಸೊ ಫೋರ್ತ್ ಸ್ಟೇಜಿಗೆ ಬರಬಾರ್ದು ಅಂದರೆ ಡಾಕ್ಟರ್ ಹೇಳ್ದಂಗೆ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಸಂಶಯ ಬಂತು, ಎಲ್ಲೋ ಒಂದು ಊತ ಕಂಡು ಬಂತು ಅಂತಂದರೆ ಅದೆಲ್ಲೋ ಪೆಟ್ಟು ಬಿತ್ತು ಅದಕ್ಕೆ ಊತ ಅಂತ ಊಹಿಸ್ಕೊಂಡು ಕೂತ್ಕೋಬಾರ್ದು. ಎಕ್ಸ್ರೇ ಮಾಡಿ ಬಯೋಪ್ಸಿ ಮಾಡಿದರೆ ಇಮಿಡಿಯೇಟಾಗಿ ನಾವು ಸ್ಟೇಜ್ ಕಂಡು ಹಿಡಿದು ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಖಂಡಿತವಾಗಿಯೂ ಗುಣ ಆಗುತ್ತೆ. ಓಕೆ, ಎಸ್ ಮ್ಯಾಮ್. ಸೊ ಇನ್ನು ಸರ್, ಮ್ಯಾಮ್ ಹೇಳ್ದಂಗೆ ಕ್ಯಾನ್ಸರ್ ಬಂದಿರುವಂಥ ಪೇಷಂಟ್ಗಳ ಕೈ ಕಾಲುಗಳನ್ನ ಕೂಡ ಉಳಿಸಬಹುದು ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕೆಂದರೆ ಈಗ ಒಂದು 20-30 ವರ್ಷ ಹಿಂದೆ ತೊಗೊಂಡ್ರೆ ಬೋನ್ ಕ್ಯಾನ್ಸರ್ ಬಂದ ತಕ್ಷಣ ಆ ಮಗುದು ಲೈಫ್ ಅಲ್ಲೇ ಮುಗೀತು, ಅಥವಾ ಕೈ ಕಾಲು ಉಳ್ಸೋಕ್ಕಾಗೋದಿಲ್ಲ ಅಂತ ಕಾಮನ್ ಜನರಲ್ಲೇ ಅಲ್ಲ, ಇವನ್ ಡಾಕ್ಟ್ರಲ್ಲೂ ಅದೇ ಅಭಿಪ್ರಾಯ ಇತ್ತು. ಬಟ್ ಲಾಸ್ಟ್ 15-20 ವರ್ಷದಲ್ಲಿ ಈ ಬೋನ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ತುಂಬ ಅಡ್ವಾನ್ಸಸ್ ಬಂದಿದೆ. ಡಾಕ್ಟರ್ ಶೋಭಾ ಹೇಳ್ತಾರೆ, ನಾವು ಕ್ಯಾನ್ಸರ್ನ ಕರೆಕ್ಟಾಗಿ ಟ್ರೀಟ್ ಮಾಡಿದರೆ 60 to 80% ಆಫ್ ಪೇಷಂಟ್ಸ್ನಲ್ಲಿ ನಾವು ಕ್ಯಾನ್ಸರ್ನ ಕಂಪ್ಲೀಟಾಗಿ ಗುಣಪಡಿಸ್ಬೋದು. ಮತ್ತು 90-95% ಪೇಷಂಟ್ಸಲ್ಲಿ ನಾವು ಅವ್ರ ಕೈ ಮತ್ತು ಕಾಲನ್ನು ಉಳಿಸ್ಬೋದು.
ಬರೀ ಕೈ ಮತ್ತು ಕಾಲು ಉಳಿಸೋದೇ ಅಲ್ಲ, ಅದರಲ್ಲಿ ನಿಯರ್ ನಾರ್ಮಲ್ ಫಂಕ್ಷನ್ ಅಂತ ಹೇಳ್ತೀವಿ. ಹಂಗಂದರೆ ಅವರು ಮೊದಲು ಹೇಗಿತ್ತು ಕ್ಯಾನ್ಸರ್ಗಿಂತ ಮುಂಚೆ ಅದೇ ಥರ ಫಂಕ್ಷನ್ ಬರೋ ಥರ ನಾವು ಟ್ರೀಟ್ಮೆಂಟ್ನ ಮಾಡ್ಬೋದು. ಈಗ ನಮ್ಮ ಎಷ್ಟೋ ಜನ ಮಕ್ಕಳು ಟ್ರೀಟ್ಮೆಂಟ್ ತೊಗೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಇದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ದೇ ಆರ್ ಇಂಟು ಪ್ರೊಫೆಷನಲ್ ಡ್ಯಾನ್ಸ್, ಕರಾಟೆ, ಮತ್ತು ಎಷ್ಟು ಜನ ಓದಿ ಈಗ ಡಾಕ್ಟರ್ಸ್ ಆಗಿದ್ದಾರೆ. ಸೊ ಕ್ಯಾನ್ಸರ್ ಬಂದ ತಕ್ಷಣ ಅದು ಲೈಫ್ ಅಲ್ಲಿಗೆ ಎಂಡ್ ಆಗೋದಿಲ್ಲ. ಸೊ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಏನೇನು ಟೆಕ್ನಾಲಜಿ ಇದೆ ಅದು ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಕ್ಯಾನ್ಸರ್ನ ಕ್ಯೂರ್ ಮಾಡ್ಬೋದು. ಮತ್ತು ಆಲ್ಮೋಸ್ಟ್ 90 to 95% ಆಫ್ ದ ಟೈಮ್ಸ್ ನಾವು ಕ್ಯಾನ್ಸರ್ನ ಕೈ ಅಥವಾ ಕಾಲನ್ನು ಉಳಿಸುವಂಥ ಟ್ರೀಟ್ಮೆಂಟ್ನ ಮಾಡ್ಬೋದು. ಎಸ್ ಸರ್. ಸೊ ಇನ್ನು ಮ್ಯಾಮ್ ನೀವು ಕೀಮೋಥೆರಪಿ ಬಗ್ಗೆ ಹೇಳಿದ್ರಿ. ಇನ್ನು ಈ ಮಕ್ಕಳಿಗೆ ಕೀಮೋಥೆರಪಿ ಚಿಕಿತ್ಸೆ ನೀಡೋದ್ರಿಂದ ಅವರಲ್ಲಿ ಯಾವ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಈ ಸೈಡ್ ಎಫೆಕ್ಟ್ಸ್ನ ಅವರು ಹೆಂಗೆ ನಿರ್ವಹಿಸಬಹುದು, ಜೊತೆಗೆ ಹೆಂಗೆ ಅದನ್ನ ಓವರ್ಕಮ್ ಮಾಡ್ಬೋದು, ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅಂತ? ಸೊ ಸೈಡ್ ಎಫೆಕ್ಟ್ಸ್ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ನಾನು ಕೀಮೋಥೆರಪಿ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ. ಒಂದು ಈ ಬೋನ್ ಕ್ಯಾನ್ಸರಲ್ಲಿ ಅದರದ್ದು ಒಂದು ವಿಶೇಷತೆ ಏನಂದರೆ ಅದು ಹಾಗೆ ನೋಡಲಿಕ್ಕೆ ಮೂಳೆಯಲ್ಲಿದೆ ಅಂತ, ಆದರೆ ಅದು ಸಣ್ಣದಾಗಿ ರಕ್ತದಲ್ಲೂ ಹರಿತಾ ಇರುತ್ತೆ, ಕಣ್ಣಿಗೆ ಕಾಣ್ದ ಹಾಗೆ. ಅದಕ್ಕೆ ಮೈಕ್ರೋ ಮೆಟಾಸ್ಟಾಸಿಸ್ ಅಂತ ಹೇಳ್ತಾರೆ. ಸೊ ಯಾವುದೇ ಬೋನ್ ಕ್ಯಾನ್ಸರ್ಗೆ ನಾವು ಮೂಳೆ ಭಾಗದ್ದು ಟ್ಯೂಮರ್ನ ಒಂದೇ ಟ್ರೀಟ್ ಮಾಡಿದರೆ ಸಾಕಾಗೋದಿಲ್ಲ. ಆ ರಕ್ತದಲ್ಲಿರೋ ಸಣ್ಣ ಸಣ್ಣ ಕ್ಯಾನ್ಸರ್ ಕಣಗಳನ್ನು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅದನ್ನು ನಾವು ಸರ್ಜರಿಯಿಂದ ತೆಗಿಲಿಕ್ಕಾಗೋದಿಲ್ಲ. ಹೀಗಾಗಿ ನಾವು ಫಸ್ಟು ಕೀಮೋಥೆರಪಿ ಅಂತ ಕೊಡ್ತೀವಿ. ಕೀಮೋಥೆರಪಿ ಅಂದರೆ ಮಾಮೂಲಿ ಇಂಜೆಕ್ಷನ್ ಥರನೇ, ಅದು ಯಾವುದು ದೊಡ್ಡ ಏನೋ ಒಂಥರ ಆಪ್ರೇಷನ್ ಆ ಥರ ಇರೋದಿಲ್ಲ. ಮಾಮೂಲಿ ಆ್ಯಂಟಿಬಯೋಟಿಕ್ ಎಲ್ಲ ಹೇಗೆ ಕೊಡ್ತೀವಿ ಹಾಗೇ ಕೊಡ್ತೀವಿ ಇಂಜೆಕ್ಷನ್ಸ್ನ. ಅದಕ್ಕೆ ನಾವು ಮಕ್ಕಳಿಗೆ ನೋವು ಆಗದೆ ಇರಲಿ ಅಂಥೇಳಿ ಅದು ಪೀರಿಯಾಡಿಕ್ ಇರುತ್ತೆ, ವೀಕ್ಲಿ ಇರುತ್ತೆ ಅಥವಾ ಒನ್ಸ್ ಇನ್ 3 weeks ಇರುತ್ತೆ, ಮತ್ತೆ ಚುಚ್ಚಬಾರ್ದು ಅಂಥೇಳಿ ನಾವು ಕೀಮೋಪೋರ್ಟ್ ಅಂತ ಹಾಕ್ತೀವಿ. ಈ ಕೀಮೋಪೋರ್ಟ್ ಹಾಕೋದ್ರಿಂದ ಒಂದೇ ಜಾಗದಿಂದ ಬ್ಲಡ್ ಟೆಸ್ಟು ಮಾಡ್ಬೋದು, ಅದೇ ಜಾಗದಲ್ಲಿ ಮತ್ತೆ ಇಂಜೆಕ್ಷನ್ಸ್ಗಳು ಕೂಡ ಕೊಡ್ಬೋದು. ಈ ಥರ ಕೀಮೋಥೆರಪಿ ಕೊಡೋದ್ರಿಂದ ಮೈಕ್ರೋಮೆಟಾಸ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಡ್ದಂಗೆ ನೋಡ್ಕೊಳ್ಳುತ್ತೆ. ಈ ಕೀಮೋಥೆರಪಿ ಫಸ್ಟ್ ಕೊಟ್ಬಿಟ್ಟು ಆ ಮೂಳೆ ಟ್ಯೂಮರ್ ಏನಿದೆ ಅದರದ್ದು ಸೈಜ್ನ ಕಮ್ಮಿ ಮಾಡಿ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ, ಆ ಟೈಮ್ ಪೀರಿಯಡ್ನಲ್ಲಿ ಡಾಕ್ಟರ್ ಸುಮನ್ ಅಂತವರು ಸರ್ಜರಿ ಮಾಡಿ ಅದನ್ನು ತೆಗೆದ ಮೇಲೆ ಮತ್ತೆ ಕೀಮೋಥೆರಪಿ ಕೊಡ್ತೀವಿ. ಸೊ ದಟ್ ಇದು ವಾಪಸ್ ಬೆಳೀದೇ ಇರಲಿ ಅಂತ. ಹೋಗಿರೋ ಕ್ಯಾನ್ಸರು ಮತ್ತೆ ಯಾವತ್ತೂ ಜೀವನ ಪರ್ಯಂತ ವಾಪಸ್ ಬರಬಾರ್ದು ಅಂತ ನಾವು ಕೀಮೋಥೆರಪಿ ಕೊಡ್ತೀವಿ. ಸೊ ಈ ಕೀಮೋಥೆರಪಿ ಕೊಡೋದ್ರಿಂದ ಕೆಲವೊಂದು ಬೆನಿಫಿಟ್ ಅಂತೂ ನಮಗೀಗ ಗೊತ್ತಾಗಿದೆ, ಕ್ಯೂರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಸೈಡ್ ಎಫೆಕ್ಟ್ ಇರೋದೇನೆಂದರೆ ಅದರಲ್ಲಿ 2 ಥರದ್ದಿದೆ. ಒಂದು ನಾವು ಕೊಡಬೇಕಾಗಿರೋ ಟೈಮ್ನಲ್ಲಿ ಆಗೋ ಸೈಡ್ ಎಫೆಕ್ಟು, ಆಮೇಲೆ ಎಲ್ಲ ಮುಗಿದ ನಂತರ ವರ್ಷಗಟ್ಟಲೆ ಆದಮೇಲೆ ಆಗೋ ಸೈಡ್ ಎಫೆಕ್ಟು. ಈಗಿರೋ ಕೀಮೋಥೆರಪಿ ಮತ್ತು ಅದ್ರ ಹಿನ್ನೆಲೆಯಲ್ಲಿ ನಾವು ಕೊಡೋ ವಾಂತಿ ಆಗದೆ ಇರಲಿ ಈ ಥರ ಔಷಧಿಗಳಿಂದ ಬರೋ ಸೈಡ್ ಎಫೆಕ್ಟ್ಗಳು ತುಂಬ ಕಡಿಮೆ. ನಾವು ಎಲ್ಲ ಮಕ್ಕಳಲ್ಲೂ ಇಷ್ಟು ಡೋಸ್ ಅಂತ ಡಿಸೈಡ್ ಮಾಡಿರ್ತೀವಿ, ಆ ಡೋಸ್ನ ಮೀರೋದಿಲ್ಲ. ಹೀಗಾಗಿ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಕೂಡ ಕಡಿಮೆ ಇರುತ್ತೆ. ಸದ್ಯಕ್ಕೆ ನಾವು ಕೊಡಬೇಕಾದ್ರೆ ಕೆಲವೊಮ್ಮೆ ಮಕ್ಕಳಿಗೆ ವಾಂತಿ ಆಗಬಹುದು, ಸ್ವಲ್ಪ ಊಟ ಆ ಪರ್ಟಿಕ್ಯುಲರ್ ಒಂದು 2-3 ದಿನ ಕಡಿಮೆ ಆಗಬಹುದು. ಬಟ್ ಅದಾದಮೇಲೆ ಅವ್ರು ತುಂಬ ಚೆನ್ನಾಗಿ ಚೇತರಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅವರು ಮತ್ತೆ ಮೊದಲು ಯಾವ ರೀತಿ ಊಟ ಮಾಡ್ತಿರೋ ಅದೇ ಥರ ಊಟ ಮಾಡಿ ನೆಕ್ಸ್ಟ್ ಸೈಕಲ್ಗೆ ರೆಡಿಯಾಗಿ ಬರ್ತಾರೆ. ಒಂದು ಮೇನ್ ಸೈಡ್ ಎಫೆಕ್ಟ್ ಅಂದರೆ ಅವ್ರದ್ದು ಬಿಳಿ ಕಣ ಸ್ವಲ್ಪ ಕಮ್ಮಿ ಆಗ್ಬೋದು. ಹೀಗಾಗಿ ನಾವು ಅವ್ರಿಗೆ ಮೊದಲೇ ಹೇಳಿರ್ತೀವಿ, ಬಿಳಿ ಕಣ ನಿಮ್ಗೆ ಇನ್ಫೆಕ್ಷನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಅದು ಕಮ್ಮಿ ಆದಾಗ ಸಣ್ಣ ಪುಟ್ಟ ಕೆಮ್ಮು ನೆಗಡಿ ಕೂಡ ನಿಮೋನಿಯಾ ಆಗ್ಬೋದು, ಸೆಪ್ಸಿಸ್ ಆಗ್ಬೋದು. ಈ ಥರ ಆಗಬಾರ್ದು ಅಂತ ನಾವು ಅವ್ರಿಗೆ ಮುಂಚಿತವಾಗಿ ಯಾವ ರೀತಿ ಅವ್ರ ಇಮ್ಯುನಿಟಿನ ಕಾಪಾಡ್ಕೋಬೇಕು ಅನ್ನೋದನ್ನು ನಾವು ಹೇಳಿಸ್ಕೊಡ್ತೀವಿ. ಹೀಗಾಗಿ ಹೆಚ್ಚಾಗಿ ಮಕ್ಕಳು ತುಂಬ ಚೆನ್ನಾಗಿ ಟಾಲ್ರೇಟ್ ಮಾಡ್ತಾರೆ. ಯಾವುದು ಕೆಲವೊಬ್ಬರಿಗೆ ಹೆದರಿಕೆ ಆಗುತ್ತೆ, ಕೀಮೋಥೆರಪಿ ಕೊಟ್ಬಿಟ್ರೆ ತುಂಬ ಒದ್ದಾಡ್ತಾರೆ ಅಂತ. ಆ್ಯಕ್ಚುಲಿ ಹಾಗಿಲ್ಲ, ಬರ್ತಾರೆ, ಇಂಜೆಕ್ಷನ್ ಹಾಕೋತಾರೆ, ಹೋಗ್ತಾರೆ. ಸ್ವಲ್ಪ ಕೇರ್ ತೊಗೊಂಡ್ರೆ, ಇನ್ಫೆಕ್ಷನ್ ಆಗ್ದಂಗೆ ಕೇರ್ ತೊಗೊಂಡು ಮಾಸ್ಕ್ ಹಾಕ್ಕೊಂಡು ದಿನ ಸ್ನಾನ ಮಾಡಿ ಹ್ಯಾಂಡ್ ವಾಶು ಇವೆಲ್ಲ ಹೇಳಿಸ್ಕೊಡ್ತೀವಿ. ಇವನ್ನೆಲ್ಲ ಪಾಲಿಸಿದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ತುಂಬ ಕಡಿಮೆ. ಸೊ ಸೈಡ್ ಎಫೆಕ್ಟು ಕಣ್ಣಿಗೆ ಕಾಣುವಂಥ ಸೈಡ್ ಎಫೆಕ್ಟ್ ಅಂದರೆ ಕೂದಲು ಬೀಳುತ್ತೆ. ಕೂದಲು ಎಲ್ಲ ಮಕ್ಕಳಲ್ಲೂ ಉದುರು ಬಿಡುತ್ತೆ, ಬಟ್ ಅದು ಅಷ್ಟೇ ಚೆನ್ನಾಗಿ ಆಮೇಲೆ ಬೆಳ್ಕೊಳ್ಳುತ್ತೆ ಕೂಡ. ಹೇಗೆ ನಾವು ಕ್ಯಾನ್ಸರ್ ಗುಣ ಆಗುತ್ತೆ ಅಂತೀವೋ ಹಾಗೇ ಮುಖ ಲಕ್ಷಣ, ಎತ್ತರ, ಗಾತ್ರ ಎಲ್ಲನೂ ಮೊದಲಿನ ಥರನೇ ಆಗುತ್ತೆ. ಅದು ವಾಟ್ ಎವರ್ ಸೈಡ್ ಎಫೆಕ್ಟ್ ಯು ಆರ್ ಸೀಯಿಂಗ್ ಇಸ್ ಟೆಂಪರರಿ. ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ತುಂಬ ಅಪರೂಪ, ಬಟ್ ವಿಲ್ ಕೀಪ್ ಅ ವಾಚ್ ಆನ್ ದಟ್. ಸೊ ಇನ್ನು ಸರ್, ಇವಾಗ ಜನರಲ್ಲಿ ಒಂದು ಬಹು ಮುಖ್ಯವಾದ ಪ್ರಶ್ನೆ ಕಾಡ್ತಾ ಇರೋದೇನೆಂದರೆ, ಈ ಕ್ಯಾನ್ಸರ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಅಂತ. ತುಂಬ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಆ್ಯಕ್ಚುಲಿ ನಾವು ಇವತ್ತು ಬಂದಿರೋದು ಅದಕ್ಕೇ ಬೋನ್ ಕ್ಯಾನ್ಸರ್ ಎಸ್ಪೆಷಲಿ ಪೀಡಿಯಾಟ್ರಿಕ್ ಏಜ್ ಗ್ರೂಪಲ್ಲಿ ಕ್ಯೂರ್ ರೇಟ್ ಏನಿದೆ ತುಂಬ ಜಾಸ್ತಿ ಇದೆ. ಈ ಥರ ಕ್ಯೂರ್ ರೇಟ್ ಇರುವಂಥ ಕ್ಯಾನ್ಸರ್ಗಳು ತುಂಬ ಕಡಿಮೆ. ಮತ್ತು ಡಾಕ್ಟರ್ ಶೋಭಾ ಹೇಳ್ದಂಗೆ ಚಿಕ್ಕ ಮಕ್ಕಳು ಕೀಮೋಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ನಮ್ಮ ವಯಸ್ಸಾಗಿರೋರ್ಗಿಂತ ಚಿಕ್ಕ ಮಕ್ಕಳಲ್ಲಿ ಕೀಮೋ ಅವ್ರಿಗೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಕೀಮೋ ತೊಗೊಳೋದಕ್ಕೆ. ಸೊ
ಅವರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಗೋದ್ರಿಂದ ಮತ್ತು ಹೊಸ ಹೊಸ ಸರ್ಜಿಕಲ್ ಟೆಕ್ನಿಕ್ ಇರೋದ್ರಿಂದ ಸೊ 60-80% ಕ್ಯಾನ್ಸರಲ್ಲಿ ನಾವು ಕಂಪ್ಲೀಟಾಗಿ ಗುಣ ಮಾಡ್ಬೋದು. ಹಾಗಂದರೆ ಅವರು ನಾರ್ಮಲಾಗಿ ಲೀವ್ ಮಾಡ್ಬೋದು, ವಾಪಸ್ ಮತ್ತೆ ಕ್ಯಾನ್ಸರ್ ಬರೋದಿಲ್ಲ. ಸೊ ಸರ್ಜಿಕಲ್ ಬಗ್ಗೆ ನಾನು ಹೇಳಬೇಕಾಗ್ತದೆ ಅಂತಂದರೆ, ಸೊ ಯೂಶ್ವಲಿ ನಾವು ಬೋನ್ ಟ್ಯೂಮರ್ಗೆ ಹೇಗೆ ಮಾಡ್ತೀವಿ ಅಂತಂದರೆ ಫಸ್ಟು ಕೀಮೋಥೆರಪಿ ಕೊಟ್ಟು ಆಮೇಲೆ ನಾವು ಅದನ್ನ ಸರ್ಜರಿ ಮಾಡಿ ಮತ್ತು ವಾಪಸ್ ಕೀಮೋಥೆರಪಿ ಕೊಡಬೇಕಾಗ್ತದೆ. ಸರ್ಜರಿ ಪಾರ್ಟ್ ಬಂದರೆ ಏನು ಮಾಡ್ತೀವಿ ಅಂತಂದರೆ ಯಾವ ಮೂಳೆದು ಯಾವ ಪಾರ್ಟ್ ಕ್ಯಾನ್ಸರಿಂದ ಡ್ಯಾಮೇಜ್ ಆಗಿದೆ ಅದನ್ನು ಮಾತ್ರ ನಾವು ಅದನ್ನ ರಿಮೂವ್ ಮಾಡ್ತೀವಿ. ಸೊ ಕಾಲನ್ನ ರಿಮೂವ್ ಮಾಡೋದು ಬೇಕಾಗೋದಿಲ್ಲ. ಅದನ್ನ ರಿಮೂವ್ ಮಾಡಿದ ಮೇಲೆ ಆ ಜಾಗಕ್ಕೆ ತುಂಬ ಆಪ್ಷನ್ಸ್ ಇದೆ ವಾಪಸ್ ಆ ಜಾಗನ ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಆಪ್ಷನ್ ಏನು ಅಂತಂತಂದರೆ ನಾವು ಆರ್ಟಿಫಿಷಿಯಲ್ ಮೆಟಾಲಿಕ್ ಬೋನ್ನ ಯೂಸ್ ಮಾಡ್ತೀವಿ. ಈಗ ಹೇಗೆ ಮೂಳೆ ಇರುತ್ತೆ ಅದೇ ಥರ ಮೆಟಾಲಿಕ್ ಬೋನನ್ನು ನಾವು ಆ ಜಾಗಕ್ಕೆ ಎಷ್ಟು ಮೂಳೆ ತೆಗೆದಿರ್ತೀವಿ ಅಷ್ಟು ಜಾಗಕ್ಕೆ ಮೆಟಾಲಿಕ್ ಬೋನ್ ಹಾಕೋದ್ರಿಂದ ನಾವು ಪೇಷಂಟ್ನ ಇಮಿಡಿಯೇಟಾಗಿ ನೆಕ್ಸ್ಟ್ ಡೇನೇ ವಾಕ್ ಮಾಡ್ಸೋಕ್ಕೆ ಶುರು ಮಾಡ್ಬೋದು, ಅವ್ರ ಜಾಯಿಂಟ್ ಮೂಮೆಂಟ್ಸ್ನ ಸ್ಟಾರ್ಟ್ ಮಾಡ್ಬೋದು, ಅವ್ರು ಆಲ್ಮೋಸ್ಟ್ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು. ಇದಕ್ಕೆ ನಾವು ನಾನ್ ಬಯೋಲಾಜಿಕಲ್ ಆಪ್ಷನ್ ಅಂತ ಹೇಳ್ತೀವಿ. ಈಗ ಸುಮಾರು ಬಯೋಲಾಜಿಕಲ್ ಆಪ್ಷನ್ಸ್ ಅಂತ ಬರುತ್ತೆ. ಬಯೋಲಾಜಿಕಲ್ ಆಪ್ಷನ್ಸ್ ಅಂತಂದರೆ ಪೇಷಂಟ್ ಏನು ಕ್ಯಾನ್ಸರ್ ಬೋನ್ ಡ್ಯಾಮೇಜ್ ಆಗಿತ್ತು ಕ್ಯಾನ್ಸರಿಂದ ಬೋನ್ನ, ಆ ಬೋನನ್ನು ತೆಗೆದು ಆ ಬೋನಲ್ಲಿರೋ ಕ್ಯಾನ್ಸರ್ ಸೆಲ್ಸ್ನೆಲ್ಲ ಕ್ಲಿಯರ್ ಮಾಡಿ ಅದೇ ಬೋನನ್ನು ನಾವು ವಾಪಸ್ ಪೇಷಂಟ್ ಮೂಳೆಗೆ ಹಾಕಿ ಅದನ್ನ ನಾವು ಫಿಕ್ಸ್ ಮಾಡ್ತೀವಿ. ಸೊ ಇದರಿಂದ ಅಡ್ವಾಂಟೇಜ್ ಏನು ಅಂತಂದರೆ ನಾವು ಯಾವುದೇ ಮೆಟಾಲಿಕ್ ಬೋನ್ ಯೂಸ್ ಮಾಡೋದಿಲ್ಲ ಮತ್ತು ಪೇಷಂಟ್ ಓನ್ ಮೂಳೆ ಹಾಕೋದ್ರಿಂದ ಆ ಮೂಳೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಸೊ ಒಂದ್ಸಲ ಕೂಡ್ಕೊಂಡ್ಮೇಲೆ ಇಟ್ ಬಿಹೇವ್ಸ್ ಲೈಕ್ ಎ ನಾರ್ಮಲ್ ಬೋನ್. ಸೊ ಒಂದ್ಸಲ ನಾರ್ಮಲ್ ಬೋನ್ ಆಯಿತು ಅಂತಂದರೆ ಅವರು ಎಲ್ಲ ಆ್ಯಕ್ಟಿವಿಟೀಸು ಮಾಡ್ಬೋದು, ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ, ದೇ ಕ್ಯಾನ್ ಗೋ ಇನ್ ಟು ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್. ಸೊ ಆ್ಯಸ್ ಐ ಟೋಲ್ಡ್ ಯು, ಅವ್ರು ಆಲ್ಮೋಸ್ಟ್ 90-95% ಕ್ಯಾನ್ಸರ್ಗಿಂತ ಮುಂಚೆ ಹೇಗಿತ್ತು ಲೈಫು ಅದೇ ಥರ ಲೈಫ್ನ ಲೀಡ್ ಮಾಡ್ಬೋದು. ಎಸ್ ಸರ್. ಸೊ ಇನ್ನು ಮ್ಯಾಮ್, ಈ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಮತ್ತು ಅವರ ಫ್ಯಾಮಿಲಿಗೆ ನಿಮ್ಮ ಹಾಸ್ಪಿಟಲ್ ಕಡೆಯಿಂದ ಯಾವ ರೀತಿಯಾದಂಥ ಒಂದು ಸಪೋರ್ಟ್ ಸಿಗುತ್ತೆ ಅನ್ನೋದಾದರೆ? ಈಗ ಒಂದು ಒಳ್ಳೆಯ ವಿಷಯ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಸುಮಾರು ಸಹಾಯಗಳಿವೆ. ಕೀಮೋಥೆರಪಿ ಒಂದು ಸಲ ನಮಗೆ ಈ ಥರ ಮೂಳೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಕೂಡಲೇ ಆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದರೆ ಸುಮಾರು ಥರದ ಆರ್ಥಿಕವಾಗಿ ಸಹಾಯ ಇದೆ, ಕೀಮೋಥೆರಪಿಗಾಗಲಿ ಸರ್ಜರಿಗಾಗಲಿ. ಅದಲ್ಲದೆ ಕ್ರೌಡ್ ಫಂಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಇದೆ. ಇದರಿಂದ ನಾವು ಬೇರೆ ಬೇರೆ ಡೋನರ್ಸ್ಗಳಿಂದ ನಾವು ಆರ್ಥಿಕವಾಗಿ ಸಹಾಯ ಪಡಿಬಹುದು. ಪ್ರೈಮ್ ಮಿನಿಸ್ಟರ್ ಫಂಡ್ ಅಂತ ಇದೆ. ಆಮೇಲೆ ನಮ್ಮ ಆಸ್ಪತ್ರೆ ಕಡೆಯಿಂದನೇ ಕೆಲವೊಂದು ಫಂಡ್ ರೇಸಿಂಗ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಆ ಫಂಡ್ ರೇಸಿಂಗ್ ಆ್ಯಕ್ಟಿವಿಟೀಸಿಂದ ನಾವು ಎಷ್ಟೋ ವಿಷಯದಲ್ಲಿ ಎಷ್ಟೋ ಥರದ ಖರ್ಚಿನ ಸಹಾಯ ನಾವು ನೋಡ್ಕೋಬಹುದು. ಕೆಲವೊಮ್ಮೆ ನಾವು ಅವ್ರಿಗೆ ಉಳ್ಕೊಳ್ಳೋದಕ್ಕೆ ರೂಮ್ಸ್ಗಳು ಕೂಡ ಪ್ರೊವೈಡ್ ಮಾಡ್ಬೋದು. ಪ್ರೊವೈಡೆಡ್ ಅದು ಎಷ್ಟು ಪೇಷಂಟ್ಸ್ ಇದ್ದಾರೆ ಅದನ್ನು ನೋಡ್ಕೊಂಡ್ಬಿಟ್ಟು ರೂಮ್ ಕೂಡ ಪ್ರೊವೈಡ್ ಮಾಡ್ಬೋದು. ಆಮೇಲೆ ಕೆಲವೊಂದು BPL ಕಾರ್ಡು ಈ ಥರ ಎಲ್ಲ ಇದ್ದರೆ ಅಂಥವ್ರಿಗೆ ಉಳ್ಕೊಳ್ಳೋದು ಅಷ್ಟೇ ಅಲ್ಲ, ಅವ್ರಿಗೆ ಏನು ಆಹಾರದ್ದು ಕೂಡ ಸ್ವಲ್ಪ ರೇಷನ್ ಸಹಾಯ ಮಾಡ್ಬೋದು. ಸೊ ಸುಮಾರು ಸಹಾಯಗಳು ಖಂಡಿತವಾಗೂ ಇದೆ. ಇದನ್ನು ತಿಳ್ಕೊಂಡು ಅದನ್ನು ಉಪಯೋಗ ಪಡೆಯುವಂಥದ್ದು ಪೇಷಂಟ್ಗೆ ನಾವು ಮಾಹಿತಿ ಕೂಡ ಕೊಡ್ತೀವಿ. ಯಾರಿಗೂ ಅವರೇ ಹೋಗಿ ತಿಳ್ಕೊಂಡು ಬರೋ ಥರ ಏನೂ ಇರಲ್ಲ. ನಾವು ಅವ್ರು ನಮ್ಮ ಹತ್ರ ಬಂದು ಈ ಥರ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಕೂಡಲೇ ಅದಕ್ಕೆ ಅಂತ ಒಂದು ಸಪ್ರೇಟ್ ಟೀಮ್ ಇದೆ. ಅವರು ಎಲ್ಲರೂ ಇದನ್ನೆಲ್ಲನೂ ನೋಡ್ಕೋತಾರೆ. ಸಪೋರ್ಟ್ ಟೀಮ್ ಇದೆ, ಇವನ್ನೆಲ್ಲನೂ ನೋಡ್ಕೋತಾರೆ. ಸ್ವಲ್ಪ ಮಟ್ಟಿಗೆ ತಂದೆ ತಾಯಿ ಕಡೆಯಿಂದ ಖರ್ಚಾಗತ್ತೆ, ಬಟ್ ಮೆಜಾರಿಟಿ ಹೆಲ್ಪ್ ಸಿಗತ್ತೆ ಅವ್ರಿಗೆ. ಎಸ್ ಮ್ಯಾಮ್. ಸೊ ಇನ್ನು ಸರ್, ಈಗ ಮಕ್ಕಳಲ್ಲಿ ಸರ್ಜರಿ ಆದಮೇಲೆ ಈ ಸರ್ಜರಿ ಆ ಮಗುವಿನ ಬೆಳವಣಿಗೆ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ, ಜೊತೆಗೆ ಆ ಮಗು ಮತ್ತೆ ಮುಂಚಿನ ಥರ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ? ಓಕೆ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕೆ ಅಂತಂದರೆ ನಾವು ಹೇಳಿದ ಥರ ಈ ಬೋನ್ ಕ್ಯಾನ್ಸರ್ಸ್ ಕಾಮನ್ ಏಜ್ ಗ್ರೂಪ್ ಏನಂತಂದರೆ 5-25 ವರ್ಷದಲ್ಲಿ ಕಾಣುವಂಥದ್ದು. ಸೊ ಈ ಏಜ್ ಗ್ರೂಪಲ್ಲೇ ಮಕ್ಕಳು ಬೆಳೆಯುವಂಥದ್ದು. ಸೊ ನಾವು ಆಪ್ರೇಷನ್ ಮಾಡಿ ನಾರ್ಮಲ್ ಮೆಟಾಲಿಕ್ ಮೂಳೆ ಹಾಕಿಬಿಟ್ರೆ ಇನ್ನೊಂದು ಕಾಲು ಬೆಳೀತಾ ಇರುತ್ತೆ. ಸೊ ಆಪ್ರೇಷನ್ ಮಾಡಿರೋ ಕಾಲು ಶಾರ್ಟಾಗಿ ಉಳ್ಕೊಂಡ್ಬಿಡುತ್ತೆ. ಸೊ ಆವಾಗ ಅವ್ರಿಗೆ ನಾರ್ಮಲಾಗಿ ನಡೆಯೋಕ್ಕಾಗೋದಿಲ್ಲ ಮತ್ತು ನಾರ್ಮಲ್ ಫಂಕ್ಷನ್ ಮಾಡೋಕ್ಕಾಗೋದಿಲ್ಲ. ಬಟ್ ಅಟ್ ಪ್ರೆಸೆಂಟ್ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂತಂದರೆ ನಮ್ಮ ಹತ್ರ ಈ ಆರ್ಟಿಫಿಷಿಯಲ್ ಮೆಟಾಲಿಕ್ ಬೋನ್ ಪೇಷಂಟ್ ಬಾಡಿ ಒಳಗೆ ಹಾಕ್ತೀವಿ. ಇದು ಸ್ಪೆಷಲ್ ಆರ್ಟಿಫಿಷಿಯಲ್ ಮೆಟಾಲಿಕ್ ಬೋನ್. ಮಗು ಬೋನ್ ಸೈಜ್ಗೆ ಅದನ್ನ ನಾವು ರೆಡಿ ಮಾಡಿಸಿ ಅದನ್ನ ಪೇಷಂಟ್ ಬಾಡಿ ಒಳಗೆ ಫಿಟ್ ಮಾಡ್ತೀವಿ. ಪೇಷಂಟ್ ಒನ್ಸ್ ಇನ್ 3 months ಅಥವಾ 6 months ಫಾಲೋ ಅಪ್ಗೆ ಬಂದಾಗ ನೀವು MRI ಮಷಿನ್ ನೋಡಿರ್ಬೋದು. ಅದೇ ಥರ ಒಂದು ಸ್ಮಾಲ್ ಮಷಿನ್ ಇರುತ್ತೆ. ಅಲ್ಲಿ ಮಗುನ ಕೂರಿಸಿದ್ರೆ ಎವ್ರಿ 1 minute 1 millimeter ಲೆಗ್ ಉದ್ದ ಆಗುವಂಥ ಒಂದು ಟೆಕ್ನಾಲಜಿ ಇದೆ. ಸೊ ಇದಕ್ಕೆ ಮತ್ತೆ ಏನೋ ಆಪ್ರೇಷನ್ ಮಾಡೋದು ಬೇಕಾಗಿಲ್ಲ. ಸೊ ಜಸ್ಟ್ ಅದು ಆ ಕಾಯಿಲಲ್ಲಿ ಕೂತ್ಕೊಂಡ್ರೆ ಸಾಕು. ಸೊ ಕಾಲು ಆಟೋಮೆಟಿಕ್ಕಾಗಿ ಉದ್ದ ಆಗುತ್ತೆ. ಸೊ ಇದರಿಂದ ನಾವು ಅವ್ರು 2 ಕಾಲನ್ನು ಒಂದೇ ಲೆಂತಲ್ಲಿ ಮೇಂಟೈನ್ ಮಾಡ್ಬೋದು. ಸೊ 2 ಕಾಲು ಒಂದೇ ಲೆಂತ್ ಇದ್ದರೆ ಅವರು ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡ್ಬೋದು, ಅದರಲ್ಲೇನು ರಿಸ್ಟ್ರಿಕ್ಷನ್ಸ್ ಬರೋದಿಲ್ಲ. ಸೊ ದಿಸ್ ಅ ವೆರಿ ನ್ಯೂ ಟೆಕ್ನಾಲಜಿ. ಮಗು ಸೈಜ್ಗೆ ಪ್ರಕಾರ ನಾವು ಅದು ಬೋನ್ನ ರೆಡಿ ಮಾಡಿಸಿ
ಅದೇ ಆಟೋಮೆಟಿಕ್ಕಾಗಿ ಬಾಡಿ ಒಳಗಡೆ ಬೆಳೆಯುವಂಥ ಒಂದು ಟೆಕ್ನಾಲಜಿ ಬಂದಿದೆ. ಸೊ ಇದರಿಂದ ವಿ ಆರ್ ಏಬಲ್ ಟು ಗಿವ್ ವೆರಿ ಗುಡ್ ಫಂಕ್ಷನಲ್ ಔಟ್ಕಮ್ ಎಸ್ಪೆಷಲಿ ಇನ್ ಪೀಡಿಯಾಟ್ರಿಕ್ ಪೇಷಂಟ್ಸ್. ಎಸ್ ಸರ್. ಸೊ ಇನ್ನು ಮ್ಯಾಮ್, ಈ ಕ್ಯಾನ್ಸರ್ ಪೇಷಂಟ್ಸ್ಗಳನ್ನ ಆರೈಕೆ ಮಾಡ್ತಾ ಇರ್ತಾರಲ್ವ, ಈ ಕೇರ್ ಟೇಕರ್ಸ್ ಆಗಿರ್ಬೋದು, ಜೊತೆಗೆ ಅವರ ಸಿಬ್ಲಿಂಗ್ಸ್ಗಳಾಗಿರ್ಬೋದು, ಸೊ ಇವರಿಗೂ ಕೂಡ ಈ ಕ್ಯಾನ್ಸರ್ ಹರಡುವಂಥ ಚಾನ್ಸಸ್ ಏನಾದರೂ ಇರುತ್ತಾ? ಅವ್ರು ಯಾವ ರೀತಿಯಾದಂಥ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ? ಸೊ ಕ್ಯಾನ್ಸರ್ ಯಾವತ್ತೂ ಸಾಂಕ್ರಾಮಿಕ ರೋಗ ಅಲ್ಲ. ಈಗ ಟಿ ಬಿ ಆಯಿತು, ಕೆಮ್ಮು ನೆಗಡಿ ಆಯಿತು, ನನಗೆ ಬಂದರೆ ನನ್ನ ಪಕ್ಕದಲ್ಲಿರೋರಿಗೆ ನಾನು ಜೋರಾಗಿ ಕೆಮ್ಮಿದ್ರೆ ಅವ್ರಿಗೆ ಬರಬಹುದು. ಆದರೆ ಕ್ಯಾನ್ಸರ್ ಮಾತ್ರ ಹಾಗಲ್ಲ. ಯಾವ ವ್ಯಕ್ತಿಗೆ ಬಂದಿದೆ ಆ ವ್ಯಕ್ತಿಗೆ ಅಷ್ಟೇ ಇರುತ್ತೆ, ಅದು ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕವಾಗಿ ಹರಡೋದಿಲ್ಲ. ಆದರೆ ನಾನು ಹೇಳ್ದಂಗೆ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಅಂದರೆ ಯಾವುದಾದ್ರು ಜೆನೆಟಿಕ್ ಸಿಂಡ್ರೋಮ್ ಇದ್ದರೆ, ಫ್ಯಾಂಕೋನೆಸಮ್ ಅನಿಮಿಯಾ, ಬ್ಲೂಮ್ ಸಿಂಡ್ರೋಮ್, ಈ ಥರ ಸುಮಾರು ಸಿಂಡ್ರೋಮ್ಗಳಿವೆ. ಇವು ಯಾವುದಾದ್ರೂ ಇದ್ದರೆ ಅದು ಇನ್ನೊಂದು ಮಗುಗೂ ಸಿಂಡ್ರೋಮ್ ಇದ್ದರೆ ಅಕಸ್ಮಾತ್ ಆ ಮಗುಗೆ ಬರುತ್ತೆ. ಆದರೆ ಅದು ಈ ಮಗುವಿಂದ ಆ ಮಗುಗೆ ಹರಡಿದ್ದಲ್ಲ, ಆ ಮಗುದೇ ಸ್ವಂತ ಆನುವಂಶಿಕ ಜೆನೆಟಿಕ್ ಕಾರಣದಿಂದ ಬಂದಿರುತ್ತೆ. ಇದಕ್ಕಿಂತಲೂ ಮುಖ್ಯ ಏನು ಅಂದರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೋತಿರೋ ಮಗು, ಎಸ್ಪೆಷಲಿ ಕೀಮೋಥೆರಪಿ ತೊಗೊಳ್ತಿರೋ ಮಗು, ನಾನು ಹಿಂದೆ ಹೇಳ್ದಂಗೆ ಅವರು ಬಿಳಿ ಕಣ, ವೈಟ್ ಬ್ಲಡ್ ಸೆಲ್ ಕಮ್ಮಿ ಆಗ್ಬೋದು. ಹೀಗಾಗಿ ಅಕ್ಕಪಕ್ಕದಲ್ಲಿ ಇರೋ ಜನರಿಂದ ಯಾವುದಾದ್ರೂ ಸೋಂಕು, ಯಾವುದಾದ್ರೂ ಇನ್ಫೆಕ್ಷನ್, ಫಾರ್ ಎಕ್ಸಾಂಪಲ್ ಕೆಮ್ಮು ನೆಗಡಿ ಬಂದಿದ್ದರೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಿರೋ ಮಗುಗೆ ಹತ್ತಬೋದು. ಸೊ ಕ್ಯಾನ್ಸರ್ ಇರೋ ಮಗುವಿಂದ ಏನೂ ತೊಂದರೆ ಆಗಲ್ಲ, ಆದರೆ ಅಕ್ಕಪಕ್ಕದಲ್ಲಿ ಇರೋರಿಂದ ಟ್ರೀಟ್ಮೆಂಟ್ ತೊಗೊಳ್ತಿರೋ ಮಗುಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಯಾವ ಕುಟುಂಬದಲ್ಲಿ ಯಾವುದಾದ್ರು ಒಂದು ಫ್ಯಾಮಿಲಿ ಮೆಂಬರ್ ಆದರೂ ಆಗಲಿ ಕೀಮೋಥೆರಪಿ ತೊಗೋತಾ ಇದ್ದರೆ ಇಡೀ ಕುಟುಂಬ ತಮಗೆ ಯಾವ ಥರದ್ದು ಕೆಮ್ಮು ನೆಗಡಿ ಅಥವಾ ಜ್ವರ ಈ ಥರದ್ದು ಬರ್ದಂಗೆ ನೋಡ್ಕೋಬೇಕು. ಅಕಸ್ಮಾತ್ ನನಗೇನಾದರೂ ಕೆಮ್ಮು ನೆಗಡಿ ಬಂದು ನನ್ನ ಎದುರುಗಡೆ ಕೀಮೋಥೆರಪಿ ತೊಗೊಳ್ತಿರೋ ಅಂಥ ಮಗು ಇದ್ದರೆ ನನ್ನಿಂದ ಆ ಮಗುಗೆ ಕೆಮ್ಮು ನೆಗಡಿ ಹರಡ್ಬೋದು. ಆಮೇಲೆ ಕ್ಯಾನ್ಸರ್ನ ಸುಲಭವಾಗಿ ಗುಣಪಡಿಸ್ಬೋದು. ಆದರೆ ಕ್ಯಾನ್ಸರ್ ಕೀಮೋಥೆರಪಿ ತೊಗೋತಿರೋ ಮಗುಗೆ ಈ ಥರ ಯಾವುದಾದ್ರು ಇನ್ಫೆಕ್ಷನ್ ಆಗಿ ಸೆಪ್ಸಿಸ್ ಆಯಿತು ಅಂದರೆ ಅಂಥ ಮಗುನ ಟ್ರೀಟ್ಮೆಂಟ್ ಕೊಡೋದು ತುಂಬ ಕಷ್ಟ. ಯಾಕಂದರೆ ನಾವು ಇನ್ಫೆಕ್ಷನ್ ಟೈಮ್ನಲ್ಲಿ ನಾವು ಕ್ಯಾನ್ಸರ್ದು ಟ್ರೀಟ್ಮೆಂಟ್ನ ಮುಂದುವರ್ಸೋಕ್ಕಾಗೋದಿಲ್ಲ. ಮುಂದುವರ್ಸೋದೇನೆ ನಾವು ನಿಲ್ಲಿಸಬೇಕಾಗುತ್ತೆ, ವಿಚ್ ಮೀನ್ಸ್ ವಿ ಆರ್ ಲೆಟ್ಟಿಂಗ್ ದ ಕ್ಯಾನ್ಸರ್ ಗ್ರೋ. ಹೀಗಾಗಿ ಇನ್ಫೆಕ್ಷನ್ ಆಗದಂಗೆ ನೋಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಅಕಸ್ಮಾತ್ ಏನಾದರೂ ಒಬ್ಬರಿಂದ ಒಬ್ರಿಗೆ ಹರಡ್ತಿದ್ರೆ ಇಟ್ ಈಸ್ ಮೋರ್ ಫ್ರಮ್ ದ ಫ್ಯಾಮಿಲಿ ಮೆಂಬರ್ಸ್ ಟು ದ ಪೇಷಂಟ್ than the other way around. And this is not cancer, it is other infections. ನಿಮಗೆ ಕೆಮ್ಮು ನೆಗಡಿ ಬಂದರೆ ಆ ಮಗುಗೆ ಹರಡ್ಬೋದು, ಬಟ್ ಕ್ಯಾನ್ಸರ್ ಮಾತ್ರ ಒಬ್ಬರಿಂದ ಒಬ್ಬರು ಹರಡೋದಿಲ್ಲ. ಇಟ್ ಇಸ್ ಅ ವೆರಿ ಸೇಫ್ ಥಿಂಗ್. ಓಕೆ. ಸೊ ಇನ್ನು ಮ್ಯಾಮ್, ಈ ಬೋನ್ ಕ್ಯಾನ್ಸರಲ್ಲಿ ಆಲ್ಟರ್ನೇಟ್ ಮೆಡಿಸಿನ್ಸ್ಗಳು ವರ್ಕ್ ಆಗುತ್ತಾ ಅಂತ? ಇಲ್ಲ. ಸೊ ಆಲ್ಟರ್ನೇಟ್ ಮೆಡಿಸಿನ್ ಗುಣಪಡಿಸೋಕ್ಕಂತೂ ಸಾಧ್ಯ ಇಲ್ಲ. ಕೀಮೋಥೆರಪಿ ಅನ್ನೋದನ್ನೇ ಕೊಡಬೇಕು, ಅಥವಾ ಸರ್ಜರಿನ ಕೀಮೋಥೆರಪಿ ಸರ್ಜರಿ, ಇಟ್ಸ್ ಕಾಲ್ಡ್ ಕಂಬೈನ್ಡ್ ಮೊಡ್ಯಾಲಿಟಿ ಅಥವಾ ಮಲ್ಟಿ ಮೊಡ್ಯಾಲಿಟಿ ಟ್ರೀಟ್ಮೆಂಟ್ ಅಂತ, ಇದನ್ನು ಕೊಡಲೇಬೇಕು. ಕೆಲವೊಂದು ಮಕ್ಕಳಿಗೆ ರೇಡಿಯೋಥೆರಪಿನೂ ಬೇಕಾಗುತ್ತೆ. ಈ 3 ಟ್ರೀಟ್ಮೆಂಟ್ ಅಲ್ಲದೇ ಬೇರೆ ಯಾರೇ ಆಶ್ವಾಸನೆ ಕೊಟ್ಟರು ಅದು ಕ್ಷಣಿಕವಾಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಬೋನ್ ಟ್ಯೂಮರಿಂದ ಸುತ್ತಮುತ್ತಲು ಮಾಂಸಖಂಡಕ್ಕೆ ಏನಾದರೂ ಇನ್ಫ್ಲಮೇಷನ್ ಆಗಿ ನೋವು ಆಗ್ತಿದ್ರೆ ಆ ಮೂಮೆಂಟಲ್ಲಿ ಏನೋ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಟ್ಟಾಗ ಸ್ವಲ್ಪ ನೋವು ಕಮ್ಮಿ ಆಗ್ಬೋದು, ಆ ಊತ ಕಮ್ಮಿ ಆಗ್ಬೋದು, ಆದರೆ ಗುಣ ಮಾತ್ರ ಸಾಧ್ಯ ಇಲ್ಲ. ಅದ್ರ ಮೇಲಾಗಿ ಆ ಟೈಮ್ನಲ್ಲಿ ತೊಗೋಬೇಕಾದ್ರೆ ಸ್ವಲ್ಪ ನೋವು ಕಮ್ಮಿ ಆಯಿತು ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಎಲ್ಲರಿಗೂ ತೊಂದರೆ ಆಗೋದು ನೋವಾದಾಗೆ. ನೋವು ಕಮ್ಮಿ ಆಯಿತು ಅಂತಂದಾಗ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ಬಿಟ್ರೆ ಅದು ಹರಡೋದಕ್ಕೆ ಟೈಮ್ ಕೊಡುತ್ತೆ. ಯಾವುದು ಸ್ಟೇಜ್ 1 ಶುರುವಾಗಿದೆನೋ ಅದು ಸ್ಟೇಜ್ 4ಗೆ ಹೋಗ್ಬೋದು. ಹೀಗಾಗಿ ಬೋನ್ ಕ್ಯಾನ್ಸರ್ ಅಂತ ಗೊತ್ತಾದ ಕೂಡಲೇ ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಮುಖ್ಯ. ಆಲ್ಟರ್ನೇಟಿವ್ ಟ್ರೀಟ್ಮೆಂಟು ಆ ಥರ ಪರಿಸ್ಥಿತಿ ಬಂತು ಅಂದರೆ ಸ್ಟೇಜ್ 4 ಹಂಗೇನಾದರೂ ಬಂದಾಗ ಕೀಮೋಥೆರಪಿಯಿಂದ ರೆಸ್ಪಾನ್ಸ್ ತೋರಿಸ್ತಿಲ್ಲ, ಸರ್ಜರಿ ಮಾಡೋಕ್ಕಾಗಲ್ಲ ಅಂದರೆ ನಾವೇ ಸಲಹೆ ಕೊಡ್ತೀವಿ ಬೇರೆ ಯಾವುದಾದ್ರೂ ಟ್ರೀಟ್ಮೆಂಟ್ ಟ್ರೈ ಮಾಡಿ ಅಂತ. ಅಲ್ಲಿವರೆಗೂ ದಯವಿಟ್ಟು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಗೆ ಹೋಗಬೇಡಿ. ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್, ಬಟ್ ಈ ಪರ್ಟಿಕ್ಯುಲರ್ ಕ್ಯಾನ್ಸರ್ ಅನ್ನೋ ರೋಗಕ್ಕೆ ಇಟ್ ವಿಲ್ ನಾಟ್ ವರ್ಕ್. ಓಕೆ ಮ್ಯಾಮ್. ಸೊ ಇನ್ನು ಸರ್, ಈ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಸ್ ಬಗ್ಗೆ, ವೆಚ್ಚಗಳ ಬಗ್ಗೆ ಹೇಳೋದಾದ್ರೆ? ಡಾಕ್ಟರ್ ಶೋಭಾ ಆಲ್ರೆಡಿ ಮೆನ್ಷನ್ ಮಾಡಿದ್ರು. ಈ ಬೋನ್ ಕ್ಯಾನ್ಸರ್ ಅಂತ ಬಂದಾಗ ಇದು 1 ದಿನ ಅಥವಾ 2 ದಿನದಲ್ಲಿ ಆಗುವಂಥ ಟ್ರೀಟ್ಮೆಂಟ್ ಅಲ್ಲ. ಇದರಲ್ಲಿ ನಾವು ಫಸ್ಟು ಕೀಮೋಥೆರಪಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದು ಒಂದು 3 to 4 ಮಂತ್ಸ್ ನಡೆಯುತ್ತೆ. ಅದರಿಂದ ಟ್ಯೂಮರ್ ಶಿಂಕ್ ಆದಮೇಲೆ ನಾವು ಸರ್ಜರಿ ಮಾಡಬೇಕಾಗುತ್ತೆ ಆ್ಯಂಡ್ ಅಗೈನ್ ವಾಪಸ್ ಕೀಮೋಥೆರಪಿ ಕೊಡಬೇಕಾಗುತ್ತೆ. ಸೊ ಟೋಟಲ್ ಡ್ಯೂರೇಷನ್ ಏನಿದೆ ಇದು ಆಲ್ಮೋಸ್ಟ್ ಒಂದು 8 to 10 ಮಂತ್ಸ್ ಟ್ರೀಟ್ಮೆಂಟ್ ಬರುವಂಥ ಡ್ಯೂರೇಷನ್ ಅದು. ಸೊ ಬಟ್ ಏನಂತಂತಂದರೆ ಇದಕ್ಕೆ ಈಗ ಗೌರ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ತುಂಬ ಸಹಾಯ ಇದೆ. ಮತ್ತು ಚಿಕ್ಕ ಮಕ್ಕಳಿಗೆ NGOs ಮತ್ತು ಫೌಂಡೇಶನಿಂದ ತುಂಬ ಫೈನಾನ್ಷಿಯಲ್ ಸಪೋರ್ಟ್ ಇದೆ. ಸೊ ಇದರಿಂದ ನಾವು ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಒಂದು 90 to 95% ನಾವು ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡ್ಬೋದು. ಸೊ ದುಡ್ಡು ಇಲ್ಲ, ಟ್ರೀಟ್ಮೆಂಟ್ ತೊಗೊಳ್ಳಲ್ಲ ಅನ್ನೋದಕ್ಕೆ ಈಗ ಯಾವುದೇ ಜಸ್ಟಿಫಿಕೇಷನ್ ಇಲ್ಲ. ಯಾಕೆಂತಂದರೆ ಈಗ
ಮಕ್ಕಳಿಗೆ ಅಷ್ಟು ಸಪೋರ್ಟ್ ಸಿಸ್ಟಮ್ ಇದೆ. ಸೊ ಮಕ್ಕಳಿಗೆ ಯಾವುದೇ ಕ್ಯಾನ್ಸರ್ ಥರ ಇದ್ರೂ ನಾವು ಅಷ್ಟು ಫೈನಾನ್ಷಿಯಲ್ ಸಪೋರ್ಟ್ನ ನಾವು ಅರೇಂಜ್ ಮಾಡಿ ಮಗುಗೆ ಟ್ರೀಟ್ಮೆಂಟ್ ಮಾಡಿಸ್ಬೋದು. ಸೊ ದಯವಿಟ್ಟು ದುಡ್ಡು ಇಲ್ಲ ಅನ್ನೋ ಕಾರಣಕ್ಕೆ ಯಾವುದೇ ಟ್ರೀಟ್ಮೆಂಟನ್ನು ನಿಲ್ಲಿಸಬೇಡಿ. ಆ ಥರ ಏನೇ ತೊಂದರೆ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಕೈಲಿ ಎಷ್ಟಾಗುತ್ತೆ ಹೆಲ್ಪ್ ಮಾಡಿ ನಿಮ್ಮ ಟ್ರೀಟ್ಮೆಂಟ್ಗೆ ನಾವು ಸಹಾಯ ಮಾಡ್ತೀವಿ. ಎಸ್ ಸರ್. ಸೊ ಇನ್ನು ಮ್ಯಾಮ್, ಸಮಗ್ರ ಕ್ಯಾನ್ಸರ್ ಆರೈಕೆಯ ಪ್ರಯೋಜನವೇನು ಅಂತ ನೋಡೋದಾದರೆ? ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಅಂದರೆ ಈಗ ಎಸ್ಪೆಷಲಿ ಮಕ್ಕಳಲ್ಲಿ ಕ್ಯಾನ್ಸರ್ ಒಂದು ಗುಣಪಡಿಸ್ಬಿಟ್ರೆ ಸಾಕಾಗೋದಿಲ್ಲ. ಮಗುವುದು ಸ್ಕೂಲಿಂಗ್ ಆಗಲಿ, ಮಗುವುದು ಓಡಾಟ ಆಗಲಿ, ಈಗ ಬೆಳೀತಿರೋ ಮಗುಗೆ ಓಡಬೇಡ, ನಡಿಬೇಡ, ಡ್ಯಾನ್ಸಿಗೆ ಹೋಗಬೇಡ, ಜಂಪ್ ಮಾಡಬೇಡ ಅಂತಂದರೆ ಅದ್ರ ಬೆಳವಣಿಗೆ ಅಷ್ಟೇ ಎಫೆಕ್ಟ್ ಆಗುತ್ತೆ. ಸೊ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಅಂದರೆ ನಾವು ಬರೀ ಕೀಮೋಥೆರಪಿ, ಬರೀ ಸರ್ಜರಿ, ಬರೀ ರೇಡಿಯೋಥೆರಪಿ ಮಾಡಿಬಿಟ್ಟು ಬಿಟ್ಬಿಡೋದಿಲ್ಲ. ಅವ್ರಿಗೆ ಫುಲ್ ಡೆವಲಪ್ಮೆಂಟ್ ಆಗೋ ಹಾಗೆ ಸಹಾಯ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಸೈಕೋಸೋಷಿಯಲ್ ಸಪೋರ್ಟ್ ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ಅಂತ ಒಂದು ಗ್ರೂಪ್ ಇದೆ. ಇಡೀ ಕುಟುಂಬಕ್ಕೆ ಕ್ಯಾನ್ಸರ್ ಅನ್ನೋ ರೋಗದಿಂದ ಯಾವ ಒತ್ತಡ ಇರುತ್ತೋ ಅದನ್ನು ನಾವು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಎರಡನೇದಾಗಿ ಸ್ಕೂಲಿಗೆ ಹೋಗುವಂಥ ಮಕ್ಕಳು ಸ್ಕೂಲ್ ಮಿಸ್ ಆಗಬಾರ್ದು ಅಂತ ಸ್ಕೂಲಿಂಗ್ ಕೊಡ್ತೀವಿ ನಾವು. ಹಾಸ್ಪಿಟಲ್ನಲ್ಲೇ ಟೀಚರ್ಸ್ ಬರ್ತಾರೆ, ಅವ್ರ ಕ್ಲಾಸ್ ಅನುಗುಣವಾಗಿ ಅವ್ರಿಗೆ ಹೇಳಿಸ್ಕೊಡ್ತಾರೆ. ಆಮೇಲೆ ಕೆಲವೊಬ್ಬರಿಗೆ ನಾವು ಆನ್ಲೈನ್ ಎಕ್ಸಾಮ್ ಕೊಡೋ ಹಾಗೆ ಕೂಡ ಅವರ ಪರ್ಟಿಕ್ಯುಲರ್ ಸ್ಕೂಲಿಗೆ ಮಾತಾಡಿ ನಾವು ಆನ್ಲೈನ್ ಎಕ್ಸಾಮ್ ಕೊಡೋ ಹಾಗೆ ಸಹಾಯ ಮಾಡ್ತೀವಿ. ಆಮೇಲೆ ಕೆಲವೊಂದು ಫಿಸಿಯೋಥೆರಪಿ ಅಂತ ಹೇಳ್ತಾರೆ. ಡಾಕ್ಟ್ರು ಸರ್ಜರಿ ಮಾಡಿಸಾದ್ಮೇಲೆ ಅವ್ರ ಅಡ್ವೈಸ್ ಕೇಳಿಕೊಂಡು, ಡಾಕ್ಟರ್ ಸುಮನ್ ಅವ್ರ ಅಡ್ವೈಸ್ ಕೇಳಿಕೊಂಡು ಎಷ್ಟು ಮೊಬಿಲೈಸ್ ಮಾಡ್ಬೋದು ಅಂತ ತಿಳ್ಕೊಂಡು ಅದ್ರ ತಕ್ಕಂಗೆ ಫಿಸಿಯೋಥೆರಪಿ ಕೊಟ್ಬಿಟ್ಟು ಮೂಳೆ ಸುತ್ತಮುತ್ತಲು ಇರೋ ಮಸಲ್ಗೆ ಡೆವಲಪ್ ಮಾಡೋ ಹಾಗೆ ಸಹಾಯ ಮಾಡ್ತೀವಿ. ಆಮೇಲೆ ಕ್ಯಾನ್ಸರ್ ಎಲ್ಲ ಮುಗಿದ ಮೇಲೆ, ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಗುಣ ಆಗಿರೋ ಅಂಥ ಮಗುಗೆ ಆ್ಯಕ್ಟ್ ಕ್ಲಿನಿಕ್ ಅಂತ ಆಫ್ಟರ್ ಕಂಪ್ಲೀಷನ್ ಥೆರಪಿ ಅಂತ ಇರುತ್ತೆ. ಅದರಲ್ಲಿ ಏನಿರುತ್ತೆ, ಗುಣ ಆಗೋಗಿರೋ ಮಕ್ಕಳಿಗೆ ಮುಂದೆ ಸ್ಕೂಲಿಗಾಗಲಿ ಸಮಾಜದಲ್ಲಿ ಒಂದು ವರ್ಷದವರೆಗೂ ಅವ್ರಿಗೆ ಸಮಾಜದ ಕಾಂಟ್ಯಾಕ್ಟೇ ಇರೋದಿಲ್ಲ. ಇನ್ಫೆಕ್ಷನ್ ಆಗಬಾರ್ದು, ಪದೇ ಪದೇ ಆಸ್ಪತ್ರೆಗೆ ಬರಬೇಕು ಅಂತ ಸಮಾಜದ ಕಾಂಟ್ಯಾಕ್ಟ್ ಹೊರಟೋಗಿರುತ್ತೆ. ಅಂಥ ಮಕ್ಕಳಿಗೆ ನಾವು ವಾಪಸ್ ಸ್ಕೂಲಿಗೆ ಹೋಗೋ ಹಾಗೆ, ಕೆಲಸಕ್ಕೆ ಹೋಗೋ ಹಾಗೆ ಸಹಾಯ ಮಾಡ್ತೀವಿ. ಆಮೇಲೆ 5 ವರ್ಷದಿಂದ 10 ವರ್ಷದವರೆಗೂ ನಾವು ಅವ್ರನ್ನ ಫಾಲೋಅಪ್ ಮಾಡ್ತಾ ಇರ್ತೀವಿ. ಈ ಕ್ಯಾನ್ಸರ್ ಟ್ರೀಟ್ಮೆಂಟಿಂದ ಮುಂದೆ ಏನು ತೊಂದರೆ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕಾಗಲಿ, ಆಮೇಲೆ ನಾನು ಹೇಳ್ದಂಗೆ ಜೆನೆಟಿಕ್ ಸಿಂಡ್ರೋಮ್ ಏನಾದರೂ ಇದ್ದರೆ ಅಂಥ ಮಕ್ಕಳಿಗೆ ಮತ್ತೆ ಯಾವುದಾದ್ರೂ ತೊಂದರೆ ಬರ್ತಾ ಇದೆನಾ ಜೆನೆಟಿಕ್ ಪ್ರಾಬ್ಲಮಿಂದ ಅಂತ ಅದನ್ನು ನೋಡೋದಕ್ಕೆ ಸರ್ವೇಲೆನ್ಸ್ ಅಂತ ಮಾಡ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಕಾಂಪ್ರಿಹೆನ್ಸಿವ್. ಇದರಿಂದ ಗುಣಪಟ್ಟು ಹೋಗಿರೋ ಅಂಥ ಫ್ಯಾಮಿಲಿಗೆ ಯಾವುದೇ ಥರದ್ದು ಒತ್ತಡ ಇರೋದಿಲ್ಲ. ನನ್ನ ಮಗು ಕ್ಯಾನ್ಸರ್ ಆಯಿತು, ಇನ್ನು ಕ್ಯಾನ್ಸರಿಂದ ಗುಣ ಏನೋ ಆಗಾಯಿತು, ಬಟ್ ಏನು ಪ್ರಯೋಜನ, ಈ ಥರ ಜೀವನ ಯಾರಿಗೂ ಬರಬಾರ್ದು ಅನ್ನೋ ಥರ ಕಾಂಪ್ರಿಹೆನ್ಸಿವ್ ಕೇರ್ ಅಂತ ಒಂದು ಸೆಟಪ್ ಇದೆ, ವಿಚ್ ವಿಲ್ ಬಿ ಫಾಲೋಡ್ ವೆರಿ ರಿಲಿಜಿಯಸ್ಲಿ. ಎಸ್ ಮ್ಯಾಮ್. ಸೊ ಎಸ್ ಸರ್, ನೀವು ಕೂಡ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬೋನ್ ಕ್ಯಾನ್ಸರ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬೋನ್ ಕ್ಯಾನ್ಸರ್, ಅದರಲ್ಲೂ ಈ ಮಕ್ಕಳಲ್ಲಿ ಕಂಡುಬರುವಂತಹ ಬೋನ್ ಕ್ಯಾನ್ಸರ್ ಕುರಿತಂತೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.